ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇದು ಮಂಡೇ ಹಾಗೆ ಟ್ಯೂಸ್ಡೇದು ವ್ಲಾಗು, ಸೋಮವಾರ ಮತ್ತು ಮಂಗಳವಾರದ್ದು ವ್ಲಾಗು. 2 ದಿನದ್ದನ್ನು ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿರಲಿಲ್ಲ ಆಯಿತಾ, ಅದಕ್ಕೆ 3 ಡೇಸ್ ಒನ್ಸ್ ನಾನು ಬೆಡ್ ಸ್ಪ್ರೆಡ್ಡು ಎಲ್ಲ ಚೇಂಜ್ ಮಾಡಿಬಿಡ್ತೀನಿ. ಆ್ಯಂಡ್ ಇವತ್ತು ಕೂಡ ಮಾಡಿಕೊಂಡೆ. ಹಾಗೆ ಕಸ ಗುಡಿಸಿ ಮನೆ ಒರೆಸೋದು ಇದೆಲ್ಲ ಮುಗಿಸ್ಕೊಂಡೆ. ಸೋಮವಾರ ಅಲ್ವಾ, ಪೂಜೆ ಮಾಡೋದಕ್ಕೆಲ್ಲ ಆಗುತ್ತೆ. ಆ್ಯಂಡ್ ಡೈಲಿ ಕೂಡ ಮಾಡ್ಕೊತೀನಿ. ಏನು ಗೊತ್ತಾ, ಪಾಪು ಎಲ್ಲ ಜಾಸ್ತಿ ಓಡಾಡ್ತಿರ್ತಾರಲ್ವ, ಅಂದರೆ ಕೆಳಗಡೆ ಎಲ್ಲ ಕುತ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾರೆ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ವಿ, ಬಟ್ ಒಣಗಾಕೋಣ ಅಂತಂದರೆ ಮಳೆ ಬರೋ ಥರ ಇತ್ತು. ಆಮೇಲೆ ನೋಡಿದ್ರೆ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಆ್ಯಂಡ್ ಸೋಮವಾರ ಅಲ್ವಾ, ಎಲ್ಲರೂ ಸ್ನಾನ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹಂಡೆ ಒಲೆಗೂ ಇವತ್ತು ಉರಿ ಹಾಕಿ ನೀರೆಲ್ಲ ಕಾಯಿಸಿದ್ವಿ. ಅಜ್ಜಿ ಎಲ್ಲ ಸ್ನಾನನೂ ಮಾಡಿಕೊಂಡ್ರು. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಆಯಿತಾ. ಒಂದು 4 o'clock ಅಂತ ಅನಿಸುತ್ತೆ ಅಷ್ಟೇ, ಅಷ್ಟೊತ್ತಿಗೆ ಇಷ್ಟು ಮಳೆ ಬಂತು. ಆ್ಯಂಡ್ ಕತ್ಲೆ ಎಲ್ಲ ಫುಲ್ಲು ಕತ್ಲೆ ಆಗಿ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ನಾನು ಮಳೇಲಿ ಸ್ವಲ್ಪ ನೆಂದು ಬಿಟ್ಟೆ. ನನಗೆ ಮಳೇಲಿ ನೆನೆಯೋದಂದರೆ ತುಂಬಾ ಇಷ್ಟ ಆಯಿತಾ. ಬಟ್ ಇವಾಗ ಅಷ್ಟು ಆಗ್ತಾ ಇರಲಿಲ್ಲ, ಅಂದರೆ ಪಾಪು ಎಲ್ಲ ಆದಾಗಿಂದ ನಾನು ಜಾಸ್ತಿ ಮಳೇಲಿ ನೆಂದಿಲ್ಲ. ನಮಸ್ತೆ. ಹಿಂಗನೆ ಸಬ್ಸ್ಕ್ರೈಬ್ ಇದು ಮಾಡಿ, ಸಬ್ಸ್ಕ್ರೈಬ್. ಇವಾಗ ಫ್ರೆಶ್ ಅಪ್ ಎಲ್ಲ ಆಯಿತು. ಪಾಪುಗೂ ಫ್ರೆಶ್ ಅಪ್ ಮಾಡಿದ್ದೀನಿ. ಅಂದರೆ ಅವ್ರಿಗೆ ಇವತ್ತು ತಲೆಗೆ ಸ್ನಾನ ಮಾಡಿಸಿಲ್ಲ. ಇವತ್ತು ಬೆಳಗ್ಗೆಯಿಂದನೇ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಯಿತಾ. ಹಂಗಾಗಿ ಸೋಲಾರಲ್ಲಿ ಚೆನ್ನಾಗಿ ನೀರು ಕೂಡ ಕಾಯ್ದಿತ್ತು. ಆ್ಯಂಡ್ ಅಂಡೆ ಒಲೆಗೂ ಉರಿ ಹಾಕ್ಕೊಂಡಿದ್ವಿ ಅಂತ ಹೇಳಿದ್ವಲ್ವ, ಹಂಗಾಗಿ ಎಲ್ಲರಿಗೂ ಸ್ನಾನ ಮಾಡ್ಕೊಳ್ಳೋಕ್ಕೆ ನೀರಾಯಿತು. ಪಾಪುಗೆ ಇವತ್ತು ತಲೆಗೆ ಸ್ನಾನ ಮಾಡಿಸಿಲ್ಲ, ಬರೀ ಮೈಗಷ್ಟೇ ಮಾಡಿಸ್ಕೊಂಡೆ. ಮಳೆ ಬರ್ತಿತ್ತಲ್ವ, ಅದಕ್ಕೆ ಬೇಡ ಏನಕ್ಕೆ ಅಂತ ಅಂದ್ಬಿಟ್ಟು ಆ್ಯಂಡ್ ನಾನು ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡೆ. ನನ್ನ ಮಗ ಇವಾಗ ಏನು ಗೊತ್ತಾ, ಫೋನ್ ಇಟ್ಕೊಂಡ್ರೆ ಸಾಕು, ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಅವರೇ ಹಾಯ್ ಮಾಡೋದು ನಮಸ್ತೆ ಮಾಡೋದು ಎಲ್ಲ ಕಲ್ತ್ಕೊಂಡಿದ್ದಾರೆ. ಕಾಳು, ಉದ್ದಿನ ಕಾಳು ಕಪ್ಪುದ್ದು, ಇದನ್ನು ಬೇಯಿಸ್ಕೊಂಡು ತಿಂತಾಯಿದ್ದೀವಿ ಬಿಸಿ ಬಿಸಿಯಾಗಿ. ಮಳೆ ಬರ್ತಿತ್ತಲ್ಲ, ನಾನು ಇದನ್ನು ತಿಂತೀನಿ. ಒಂದು 15 ಡೇಸ್ಗೆ ಒಂದ್ಸಲನಾದ್ರೂ ತಿಂತೀನಿ ಕಾಳನ್ನ ಬೇಯಿಸ್ಕೊಂಡು. ತುಂಬಾ ಬೆನಿಫಿಟ್ಸ್ ಇದೆ. ಆ್ಯಂಡ್ ಅದೇ ಸೊಂಟ ನೋವು ಇದಕ್ಕೆಲ್ಲ ಒಳ್ಳೆಯದು ಅಂತ ಹೇಳ್ತಾರಲ್ವ. ನಮ್ಮ ಕಡೆ ಮೆಚೂರ್ಡೆಲ್ಲ ಆದಾಗ ಇದನ್ನೇ ಜಾಸ್ತಿ ಕೊಡೋದು. ಬಟ್ ಅವಾಗ ತಿಂತಾನೆ ಇರಲಿಲ್ಲ ನಾನು, ಇವಾಗ ತಿಂತೀನಿ. ಇದನ್ನು ಮೆಚೂರ್ಡಾದಾಗ ಕೊಡ್ತಾರಲ್ವ, ಆ ಟೈಮಲ್ಲಿ ನಾನು ಸ್ವಲ್ಪನೂ ತಿಂತಾ ಇರಲಿಲ್ಲ ಆಯಿತಾ. ಆ್ಯಂಡ್ ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡು ತಿಂದಿದ್ದು. ಹಂಗೂ ಒಂದು 5-6 kg ಅಷ್ಟೇನೋ ತಿಂದಿದ್ದೆ ಆವಾಗ. ಅಮ್ಮ ಬೈತಿದ್ರು, ತಿನ್ನಬೇಕು, ಏನಕ್ಕೆ ಬೇಡ ಅಂತ ಅಂತೀಯ, ನಿನಗೆ ಇವಾಗ ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳೋರು. ಬಟ್ ನನಗೆ ಏನು ಅಂತಲೇ ಗೊತ್ತಿಲ್ಲ, ಒಂದು ಚೂರು ಸ್ವೀಟ್ ತಿಂತಾ ಇರಲಿಲ್ಲ ನಾನು. ಇದಕ್ಕೆ ಬೆಲ್ಲ ಹಾಕ್ತೀವಲ್ವ, ಅದಕ್ಕೆ ಇಷ್ಟ ಆಗ್ತಿರಲಿಲ್ಲ. ಇವಾಗ ಈ ಎಲ್ಲ ಸ್ವೀಟನ್ನು ಸ್ವಲ್ಪನಾದ್ರು ಟೇಸ್ಟ್ ಮಾಡಬೇಕಲ್ಲ ಅಂತ ಟೇಸ್ಟ್ ಮಾಡ್ತೀನಿ. ಆ್ಯಂಡ್ ಇದ್ರ ಬೆನಿಫಿಟ್ಸು ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಆ್ಯಂಡ್ ನಮ್ಮಮ್ಮ ಹೇಳೋರು, ಸೊಂಟ ಎಲ್ಲ ಸ್ಟ್ರಾಂಗಾಗಿರಬೇಕು ಅಂತಂದರೆ ಇದನ್ನೆಲ್ಲ ತಿನ್ನಬೇಕು, ತಿನ್ನಿ, ಇವಾಗ ಗೊತ್ತಾಗಲ್ಲ ನಿಮಗೆ, ಮುಂದೆ ಗೊತ್ತಾಗುತ್ತೆ, ನಾವೇನು ಕೇಳ್ತೀವಿ ಬಿಡ್ತೀವಿ ಅಂತ ಅಂದ್ಬಿಟ್ಟು ಅಂತ. ಆ್ಯಂಡ್ ಅಪ್ಪನಿಗೂ ಅಮ್ಮನಿಗೂ ಜಗಳ. ಅಪ್ಪ ಬಿಡು, ಅವಳಿಗೆ ಯಾಕೆ ಫೋರ್ಸ್ ಮಾಡ್ತೀಯಾ, ಇಷ್ಟ ಇಲ್ಲ ಅಂತ ಅಂದರೆ ಅಂತ. ನಮ್ಮಮ್ಮ, ನಿಮ್ಗೇನ್ರಿ ಗೊತ್ತಾಗುತ್ತೆ, ಸುಮ್ಮನೆ ಇರಿ, ತಿನ್ನಬೇಕು, ಹೆಣ್ಮಕ್ಳು ಸ್ಟ್ರಾಂಗಾಗಿರಬೇಕು, ಅವ್ರಿಗೆ ಡಿಲವರಿ ಬಾಣಂತನ ಅದು, ಅವಾಗೆಲ್ಲ ಅವ್ರಿಗೆ ಶಕ್ತಿ ಬೇಡವಾ ಅಂತ ಅಂದ್ಕೊಂಡು ಮಾಡ್ತಿದ್ರು. ನನಗೆ ಈಗ ಇದ್ರ ಬೆನಿಫಿಟ್ಸ್ ಗೊತ್ತಾಗಿ ಇವಾಗ ತಿನ್ನಬೇಕು ಅಂತ ತಿಂತೀನಿ. ಅಂದರೆ ಇಷ್ಟಪಟ್ಟೆ ತಿಂತೀನಿ ಇವಾಗ ಆಯಿತಾ, ಆ ಥರ. ಆ್ಯಂಡ್ ನುಗ್ಗೆಕಾಯಿ ಪಲ್ಯ ಇದು ಅಭಿ ಅವ್ರು ಚಿಕ್ಕವರಿದ್ದಾಗ ಮಾಡಿಕೊಡ್ತಿದ್ರಂತೆ ಅಮ್ಮ. ಇವತ್ತು ಅವರು ನೆನೆಸ್ಕೊಂಡ್ಬಿಟ್ಟಿದ್ರು ಆಯಿತಾ, ತಿನ್ನಬೇಕು ಅಂತ ಅನ್ನಿಸ್ತಿದೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವ್ರ ಕೈಲೇ ಮಾಡಿಸ್ಕೊಂಡಿದ್ರು. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. ಹೊರಗಡೆ ಬೇರೆ ಮಳೆ ಬರ್ತಾಯಿತ್ತಲ್ವ, ಅದಕ್ಕೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅಂದ್ಕೊಂಡು ಪಲ್ಯನ ಮಾಡಿಸ್ಕೊಂಡು ತಿಂದರು. ಆ್ಯಂಡ್ ಕಾಳು ಬೇಯಿಸಿದ್ನಲ್ವ, ಅದನ್ನು ಎಲ್ಲರಿಗೂ ಕೊಟ್ಬಿಟ್ಟು ನಾನು ತಿಂದಿದ್ದೆ. ಇದೆಲ್ಲ ತಿಂದು ಮುಗಿಸಿ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡಿಕೊಂಡೆ. ಇವತ್ತಿನ ಅಡುಗೆ ಮುದ್ದೆ ಮಾಡಿ ಉಪ್ಸಾರ ಮಾಡ್ಕೊಂಡಿದ್ದೆ. ಮೊಳಕೆ ಕಾಳಿತ್ತ, ಅದಕ್ಕೇ ಉಪ್ಸಾರ ಮಾಡ್ಕೊಂಡಿದ್ದೆ. ಈ ಉಪ್ಸಾರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಟೊಮ್ಯಾಟೊ, ಬದನೆಕಾಯಿ ಎಲ್ಲನೂ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ಹಾಗೆ ನುಗ್ಗೆಕಾಯಿದು ಪಲ್ಯ ಬೇರೆ ಇತ್ತಲ್ವ, ಅದ್ರ ಜೊತೆಗೆ ಊಟ ಮುಗಿಸಿದಾಯಿತು. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಮಳೆ ಬರ್ತಿತ್ತಲ್ವ, ಕರೆಂಟ್ ಕೂಡ ಇರಲಿಲ್ಲ, ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸು ವೀಡಿಯೋಸ್ ಏನೂ ನಾನು ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ಇವತ್ತಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದರು. ಇದನ್ನು ಅಮ್ಮನೇ ಮಾಡಿದ್ದು. ಅವರೆಕಾಳು ಇತ್ತು ಸ್ವಲ್ಪ ಮನೇಲಿ, ಅದಕ್ಕೆ ಅವರೆಕಾಳು ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದರು. ಆ್ಯಂಡ್ ನಾನು ಹಿಂದಿನ ದಿನ ಮಳೆ ಬರ್ತಿತ್ತು ಅಂತೆಲ್ಲ ಹೇಳಿದ್ನಲ್ವ, ಕರೆಂಟ್ ಬೇರೆ ಸರಿಯಾಗಿರಲಿಲ್ಲ, ಪಾತ್ರೆಗಳು ವಾಶ್ ಮಾಡಿರಲಿಲ್ಲ. ನಾನು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ, ಇಷ್ಟು ಪಾತ್ರೆಗಳಿತ್ತು. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣವೇ ಇವತ್ತು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದೆ. ಈ ಥರ ಇದ್ದಾಗ ನೋಡೋದಕ್ಕೆ ಚೆಂದ ಅನ್ನಿಸ್ತಿರುತ್ತೆ ಅಡುಗೆ ಮನೆನ. ಮೆಸ್ಸಿಯಾಗಿದ್ದಾಗೆಲ್ಲ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ಇದನ್ನೆಲ್ಲ ಮಾಡಿ ಮುಗಿಸಿ ಆಮೇಲೆ ನಾನು ಟಿಫನ್ ಎಲ್ಲ ತಿನ್ನೋಣ ಅಂತ ಅಂದ್ಕೊಂಡು ಟಿಫನ್ ಹಾಕ್ಕೊಂಡು ಹೋಗಿದ್ದು. ಆ್ಯಂಡ್ ಮಧ್ಯಾಹ್ನ
ಬೆಳಗ್ಗೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ವ್ಲಾಗ್ನ. ಅಡುಗೆ ಮಾಡಬೇಕು. ನಮ್ಮ ಮನೇಲಿ 3 ಟೈಮ್ಸೂ ಊಟ ತಿಂತೀವಿ ಎಲ್ಲರೂ. ಹಂಗಾಗಿ ಬೆಳಿಗ್ಗೆ ಮಧ್ಯಾಹ್ನ ಹಾಗೆ ನೈಟು 3 ಟೈಮು ಅಡುಗೆ ಮಾಡಬೇಕು. ಇಲ್ಲ ಮಧ್ಯಾಹ್ನ ಟೈಮ್ ಸಾಂಬಾರು ಏನಾರು ಮಾಡಿಟ್ಕೊಂಡ್ರೆ ಅದೇ ನೈಟ್ಗೆ ಆಗುತ್ತೆ. ಅದಕ್ಕೆ ಇವತ್ತು ಮೊಳಕೆ ಕಾಳು ಇತ್ತು, ಅದ್ರದ್ದೇ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಪಲ್ಯಕ್ಕೆ ಬೀನ್ಸು ಹಾಗೆ ಕ್ಯಾರೆಟ್ ಇತ್ತು. ಆ್ಯಂಡ್ ಇದಕ್ಕೆ ಹೆಸರು ಕಾಳನ್ನ ಹಾಕ್ಬಿಟ್ಟು ಪಲ್ಯನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ಬೇಯಕ್ಕೆ ಇಟ್ಕೊಂಡೆ. ಬೇಯಿಸಿರೋ ನೀರು ಇರುತ್ತಲ್ವ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಮೊಳಕೆ ಕಾಳು ಸಾಂಬಾರ್ಗೆ ಅದನ್ನು ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಹಾಗೆ ನುಗ್ಗೆಕಾಯಿ ಪಲ್ಯ ಮಾಡ್ಕೊಂಡಿದ್ವಲ್ವ, ಹಂಗೆ ನುಗ್ಗೆಕಾಯಿ ಬೇಯಿಸಿದ್ದು ನೀರು ಕೂಡ ಇತ್ತು, ಅದನ್ನು ಫ್ರಿಜ್ಗೆ ಇಟ್ಬಿಟ್ಟಿದ್ವಿ. ಆ ನೀರನ್ನು ಇದಕ್ಕೆ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಸಾಂಬಾರು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಆಯಿತಾ. 2 ದಿನದ ವ್ಲಾಗ್ನ ಒಟ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ, ಯಾಕೆಂದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿರಲಿಲ್ಲ. ಅದಕ್ಕೆ ಇವತ್ತಿನ ಊಟ ಈ ಥರ ಇತ್ತು. ಮುದ್ದೆ ಮತ್ತು ಹೆಸರು ಕಾಳು ಪಲ್ಯ, ಅಂದರೆ ಬೀನ್ಸು ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ಮೊಳಕೆ ಕಾಳು ಸಾಂಬಾರು ತುಪ್ಪನ ಹಾಕೊಂಡು ಊಟ ಮಾಡಿದ್ದಾಯಿತು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾರು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಓಕೆನಾ. ಆ್ಯಂಡ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.